ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ರಾಜವಿದ್ಯೆ ರಾಜಗುಹ್ಯ ಯೋಗವನ್ನು ಇವತ್ತು ತಿಳ್ಕೊಳ್ಳೋಣ. ಶ್ರೀ ಭಗವಂತ ಹೇಳ್ತಾನೆ, ನಿನ್ನಂತಹ ದೋಷ ದೃಷ್ಟಿ ರಹಿತನಾದಂತಹ ಅಂತಂದರೆ ಏನು, ನೋಡುವಂಥ ನೋಟ ಕ್ಲೀನಾಗಿರುವಂಥದ್ದು, ದೋಷ ಇಲ್ಲದೆ ಇರುವಂಥ ಒಂದು ದೃಷ್ಟಿ ಇರುವಂತಹ ಭಕ್ತನಿಗೋಸ್ಕರನೇ ಈ ಒಂದು ಪರಮ ಗೋಪನೀಯವಾದಂತಹ ಅಂದರೆ ತುಂಬನೇ ಗೂಢವಾಗಿರುವ ರಹಸ್ಯವಾಗಿರುವಂತಹ ವಿಜ್ಞಾನ ಸಹಿತವಾದಂತಹ ಜ್ಞಾನವನ್ನು ನಿನಗೆ ಹೇಳ್ತೀನಿ. ಇದನ್ನು ತಿಳ್ಕೊಂಡು ನೀನು ದುಃಖ ರೂಪ ಸಂಸಾರದಿಂದ ಮುಕ್ತನಾಗ್ತೀಯಾ. ನೋಡಿ, ಇಲ್ಲಿ ದುಃಖಗಳಿಂದ ತುಂಬಿರುವಂತಹ ಈ ಸಂಸಾರದಿಂದ ನಾವು ಮುಕ್ತಿಯನ್ನು ಪಡಿಬೇಕಾದ್ರೆ, ಈಗ ಮುಕ್ತಿ ಸಿಕ್ತು ಅಂತ ಹೇಳ್ತಾರಲ್ಲ, ಏನು ಮುಕ್ತಿ ಅಂತಂದರೆ ಅಂದರೆ ಎಲ್ಲೋ ಮುಕ್ತಿ ಸಿಗೋದಲ್ಲ. ನಾವು ಈ ಜಗತ್ತಲ್ಲಿದ್ದಾಗ ಈ ಸಂಸಾರದಲ್ಲಿ ಇದ್ದುಕೊಂಡೇನೆ ಅದರಿಂದ ಎಲ್ಲ ನಾವು ದೂರ ಇರುವಂಥದ್ದು, ಅಂದರೆ ನಮ್ಮ ಒಳಗಡೆಯಿಂದ ನಮ್ಗೆ ಅಟ್ಯಾಚ್ಮೆಂಟ್ ಇಲ್ಲದೆ ಇರುವಂಥದ್ದು, ಅದನ್ನು ನಾವು ಮುಕ್ತಿ ಅಂತ ಹೇಳೋದು. ಆಯಿತಾ? ಇಲ್ಲಿ ಸಿಗದೇ ಇರೋದು ಬೇರೆ ಇನ್ನೆಲ್ಲೋ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ನಾವು ಮೂರ್ಖರಷ್ಟೇ. ಅದಕ್ಕೆ ಇಲ್ಲಿ ಯಾವ ಒಂದು ವಿಜ್ಞಾನ ಸಹಿತವಾದ ಜ್ಞಾನವನ್ನು ನಾವು ತಿಳ್ಕೊಳ್ತೀವೋ ಅದು ನಮ್ಮನ್ನು ಮುಕ್ತನನ್ನಾಗಿ ಮಾಡಿಸುತ್ತೆ. ಆ ಒಂದು ವಿಷಯ ಎಲ್ಲ ಭಗವದ್ಗೀತೆನಲ್ಲಿದೆ. ಅದಕ್ಕೆ ಇದನ್ನು ವಿದ್ಯೆಗಳಲ್ಲೇ ರಾಜಗುಹ್ಯ ಅಂದರೆ ಗುಹ್ಯವಾಗಿರುವಂಥದ್ದು, ಅಂದರೆ ಏನೋ ತುಂಬ ಗೂಢವಾಗಿ ರಹಸ್ಯವಾಗಿರುವಂಥ ಒಂದು ವಿಷಯವನ್ನು ನಾನು ನಿನಗೆ ತಿಳಿಸ್ತೀನಿ. ಇದೆಲ್ಲ ಇರೋದು ದೋಷ ದೃಷ್ಟಿರಹಿತನಾದಂತಹ ಭಕ್ತನಿಗಾಗಿನೇ. ಸೊ ಅಲ್ಲಿ ಇದನ್ನು ಕೇಳುವಂಥ ಒಂದು ಆಪರ್ಚುನಿಟಿ ನಮಗೆ ಸಿಕ್ಕಿದೆ ಅಂತಂದರೆ ನಾವು ಕೇಳೋದಕ್ಕೆ ಯೋಗ್ಯತೆಯನ್ನು ಪಡೆದಿದ್ದೀವಿ ಅಂತಲೇ ಅರ್ಥ. ಆದರೆ ನಾವು ತಿಳ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ತೀವಿ, ಅದರ ಮೇಲೆ ನಾವು ಮುಕ್ತರಾಗ್ತೀವೋ ಇಲ್ವೋ ಅನ್ನೋದು ಗೊತ್ತಾಗೋದು. ಸೊ ಈ ವಿಜ್ಞಾನ ಸಹಿತ ಜ್ಞಾನ ಇದೆಯಲ್ಲ, ಅದು ಎಲ್ಲ ವಿದ್ಯೆಗಳ ರಾಜ, ಎಲ್ಲ ರಹಸ್ಯಗಳ ರಾಜ, ಅತಿ ಪವಿತ್ರವಾಗಿರುವಂಥದ್ದು, ಅತಿ ಉತ್ತಮವಾಗಿರುವಂಥದ್ದು, ಮತ್ತು ಪ್ರತ್ಯಕ್ಷ ಫಲರೂಪ. ನಾವು ಮಾಡಿದ ತಕ್ಷಣವೇ ನಮಗೆ ಫಲ ಕೊಡುವಂಥದ್ದು, ಮತ್ತು ಧರ್ಮಯುಕ್ತವಾಗಿರುವಂಥದ್ದು, ಸಾಧನೆ ಮಾಡೋದ್ರಲ್ಲಿ ಬಹಳ ಸುಗಮವಾಗಿರುವಂಥದ್ದು, ಮತ್ತು ಅವಿನಾಶಿಯಾಗಿರುವಂಥದ್ದು. ಎಷ್ಟೆಲ್ಲ ವಿಷಯಗಳನ್ನು ಅದರ ಬಗ್ಗೆ ಹೇಳ್ತಾ ಇದ್ದಾನೆ ನೋಡಿ. ಒಂದು ಜ್ಞಾನಕ್ಕೆ ಎಷ್ಟು ವಿಶೇಷತೆ ಇದೆ. ಆ ಜ್ಞಾನ ಏನು ಅಂತಂದ್ಬಿಟ್ಟು ಭಗವಂತ ಓಪನ್ ಆಗಿ ಭಗವದ್ಗೀತೆಯಲ್ಲಿ ಎಲ್ಲರಿಗೋಸ್ಕರ ಇಟ್ಟಿದ್ದಾನೆ. ಆದರೆ ಕೆಲವರು ಅದನ್ನು ತಿಳ್ಕೊಳ್ತಾರೆ, ಕೆಲವರು ಓದಿನೂ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ಅದಕ್ಕೆ ನಾವು ಪಾತ್ರರಾಗಿರಬೇಕಲ್ವಾ, ನಮಗೆ ಆ ಯೋಗ್ಯತೆ ಇದ್ದರೆ ತಾನೇ ಸಿಗೋದು. ಅದಕ್ಕೆ ಭಗವಂತನಿಗೆ ನಾವು ಶರಣಾಗತಿ ಆಗಬೇಕು, ಆಗ ಮಾತ್ರನೇ ನಮಗಿದೆಲ್ಲ ಅರ್ಥ ಆಗೋದು. ಇನ್ನು ಕೆಲವರು ಭಗವದ್ಗೀತೆನ ಮುಟ್ಟೇ ಇರೋದಿಲ್ಲ. ಅವ್ರ ಕತೆ ಏನು, ಯಾವಾಗ ಅವರು ತಿಳ್ಕೊಳ್ತಾರೋ, ಯಾವಾಗ ಅದರಿಂದ ಮುಕ್ತರಾಗ್ತಾರೋ ಗೊತ್ತಿಲ್ಲ. ಈಗ ನಾವೇನೋ ತಿಳ್ಕೊಳ್ತಾ ಇದ್ದೀವಿ, ಆದರೆ ಇನ್ನೂ ನಾವು ನಮ್ಮ ಜೀವನದಲ್ಲಿ ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ನಾವು ಅದನ್ನು ಅಳವಡಿಸ್ಕೊಳ್ತಾ ಇಲ್ಲ. ಅದರಿಂದ ನಮಗೆ ಲೇಟ್ ಆಗ್ತಾ ಇದೆ. ಯಾವಾಗ ನಮಗೆ ತುಂಬ ಸೀರಿಯಸ್ನೆಸ್ ಬಂದ್ಬಿಡುತ್ತೋ ಇದ್ರ ಬಗ್ಗೆ, ಯಾವಾಗ ಇದನ್ನೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಶುರು ಮಾಡ್ತೀವೋ, ಕರೆಕ್ಟಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವೋ, ಆಗ ನಾವು ಈ ಸಂಸಾರದಿಂದ ಮುಕ್ತರಾಗೋದು ಖಂಡಿತ. ಯಾಕೆಂದರೆ ಅದನ್ನು ಸ್ವಯಂ ಭಗವಂತ ಹೇಳಿದಾನಿಲ್ಲಿ. ಮುಂದುವರೆದು ಹೇಳ್ತಾನೆ, ಪರಂತಪನೆ, ಈ ಒಂದು ಉಪಯುಕ್ತವಾದಂತಹ ಧರ್ಮದಲ್ಲಿ ಶ್ರದ್ಧಾರಹಿತನಾದಂತಹ ಮನುಷ್ಯ ನನ್ನನ್ನು ಪಡೆಯದೆ ಮೃತ್ಯು ರೂಪವಾದಂತಹ ಸಂಸಾರ ಚಕ್ರದಲ್ಲಿ ಅವನೇನು ಮಾಡ್ತಾನೆ, ಭ್ರಮಣೆ ಮಾಡ್ತಾ ಇರ್ತಾನೆ, ತಿರುಗಾಡ್ತಾನೇ ಇರ್ತಾನೆ. ಅಂದರೆ ಏನು, ಯಾರಿಗೆ ಧರ್ಮದಲ್ಲಿ ಶ್ರದ್ಧೆ ಅನ್ನೋದಿರೋದಿಲ್ವೋ ಅಂಥ ಒಬ್ಬ ಮನುಷ್ಯ ನನ್ನನ್ನು ಪಡ್ಕೊಳ್ಳದೆ ಮೃತ್ಯು ರೂಪವಾಗಿರುವಂಥದ್ದು, ಅಂದರೆ ಏನು, ಮತ್ತೆ ಹುಟ್ಟು ಸಾವು ಅಂತ ಒಂದು ಚಕ್ರ ಇದೆಯಲ್ಲ, ಸಂಸಾರ ಚಕ್ರ, ಅದರಲ್ಲಿ ಸುತ್ತಾನೇ ಇರ್ತಾನೆ. ಯಾವಾಗ ಅವನಿಗೆ ಈ ಒಂದು ಧರ್ಮದಲ್ಲಿ ಶ್ರದ್ಧೆ ಬರುತ್ತೋ ಆವಾಗ ಅವನು ಅದರಿಂದ ಬಿಡುಗಡೆ ಆಗ್ತಾನೆ, ಇಲ್ಲ ಅಂದರೆ ಅವನು ಸುತ್ತಾನೇ ಇರಬೇಕು. ನಿರಾಕಾರ ಪರಮಾತ್ಮನಿಂದ ಈ ಎಲ್ಲ ಜಗತ್ತು ಜಲದ ಮಂಜಿನ ಹಾಗೆ, ಈಗ ನೀರಿನ ಮಂಜನ್ನು ನೋಡಿದ್ದೀವಲ್ವ, ಅದರ ಹಾಗೆ ಪರಿಪೂರ್ಣವಾಗಿರುತ್ತೆ. ಎಲ್ಲ ಜೀವಿಗಳು ಕೂಡ ನನ್ನ ಅಂತರ್ಗತದಲ್ಲೇ ಸಂಕಲ್ಪದ ಆಧಾರದಲ್ಲಿ ಸ್ಥಿತವಾಗಿದೆ. ನಾನು ಏನು ಅಂದ್ಕೊಂಡಿದ್ದೀನೋ ಆ ರೀತಿ ನನ್ನ ಒಂದು ಸಂಕಲ್ಪದ ಆಧಾರದಲ್ಲೇ ಇವೆಲ್ಲ ಸ್ಥಿತವಾಗಿರೋದು. ಅದಕ್ಕೋಸ್ಕರನೇ ವಾಸ್ತವದಲ್ಲಿ ನಾನು ಅದರಲ್ಲಿ ಸ್ಥಿತವಾಗಿಲ್ಲ, ಅವೆಲ್ಲ ಜೀವಿಗಳು ನನ್ನಲ್ಲಿ ಸ್ಥಿತವಾಗಿಲ್ಲ. ಅಂದರೆ ಏನು, ಮಂಜು ಹೇಗಿರುತ್ತೋ, ಮಂಜು ನೋಡಿದ್ರೆ ನಾವು ಅದು ಎಲ್ಲವನ್ನ ಆವರಿಸ್ಕೊಂಡಿದೆ ಅಂತ ಅನ್ಸುತ್ತೆ.
ಅದು ಸ್ವಲ್ಪ ಸರಿದಾಗ ಏನಾಗುತ್ತೆ, ಅದು ಸಪ್ರೇಟ್ ಆಗಿರೋದು ನಮಗೆ ಗೊತ್ತಾಗುತ್ತೆ. ಎಲ್ಲ ಜೀವಿಗಳು ನನ್ನ ಸಂಕಲ್ಪದ ಆಧಾರದಲ್ಲೇ ಸ್ಥಿತವಾಗಿರುವಂಥದ್ದು. ಆದರೆ ವಾಸ್ತವದಲ್ಲಿ ನಾನು ಅದ್ರ ಒಳಗಡೆ ಸ್ಥಿತವಾಗಿಲ್ಲ. ಅದೆಲ್ಲ ಭೂತಗಳು ಕೂಡ ನನ್ನಲ್ಲಿ ಸ್ಥಿತವಾಗಿಲ್ಲ. ಆದರೆ ನನ್ನ ಈಶ್ವರಿಯ ಯೋಗ ಶಕ್ತಿಯನ್ನು ನೀನು ನೋಡು. ಭೂತಗಳ ಧಾರಣೆ ಪೋಷಣೆ ಇದನ್ನೆಲ್ಲ ಮಾಡುವಂಥವನು ಭೂತಗಳು ಅಂತಂದರೆ ಜೀವಿಗಳು ಅಂತ ಅರ್ಥ. ಮತ್ತು ಈ ಎಲ್ಲ ಜೀವಿಗಳನ್ನು ಉತ್ಪತ್ತಿ ಮಾಡುವಂಥವನು ನಾನೇ ಆದರೂ ಕೂಡ ನನ್ನ ಆತ್ಮ ವಾಸ್ತವದಲ್ಲಿ ಈ ಜೀವಿಗಳಲ್ಲಿ ಸ್ಥಿತವಾಗಿಲ್ಲ. ಹೇಗೆ ಆಕಾಶದಲ್ಲಿ ಉತ್ಪತ್ತಿಯಾಗುವಂಥ ಎಲ್ಲ ಕಡೆ ವಿಚರಣೆ ಮಾಡುವಂಥ ಮಹಾನ್ ವಾಯು ಇದೆಯಲ್ಲ, ಅದು ಸದಾ ಆಕಾಶದಲ್ಲೇ ಸ್ಥಿತವಾಗಿರುತ್ತೋ, ಅದೇ ರೀತಿ ನನ್ನ ಸಂಕಲ್ಪದಿಂದ ಉತ್ಪನ್ನವಾದದ್ರಿಂದನೇ ಈ ಇಡೀ ಜೀವಿಗಳು ನನ್ನಲ್ಲಿ ಸ್ಥಿತವಾಗಿದೆ ಅಂತ ನೀನು ತಿಳ್ಕೊ ಅಂತಂದ್ಬಿಟ್ಟು ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾನೆ. ಇದು ಸ್ವಲ್ಪ ಕ್ಲಿಷ್ಟವಾಗಿ ಇರುವಂಥದ್ದು, ಯಾಕಂದರೆ ಇದು ಗುಹ್ಯವಾದಂತಹ ವಿಷಯ. ಇದನ್ನು ತಿಳ್ಕೋಬೇಕು ಅಂತಂದರೆ ನಮಗೂ ಕೂಡ ಅರ್ಹತೆ ಇದ್ದರೆ ಮಾತ್ರ ನಮ್ಗೆ ಅರ್ಥ ಆಗುತ್ತೆ. ಇದನ್ನು ಭಗವದ್ಗೀತೆಯಲ್ಲಿ ಸ್ವಲ್ಪ ಡೀಟೇಲ್ ಆಗಿ ವಿವರಣೆ ಮಾಡಿದ್ದಾನೆ ಭಗವಂತ. ಇಲ್ಲಿ ಸಿಂಪಲ್ ಆಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಭಗವದ್ಗೀತೆಯನ್ನು ಸ್ವಲ್ಪ ಸೀರಿಯಸ್ ಆಗಿ ನಾವು ತಗೊಂಡು ಓದಿದಾಗ ನಮಗಿದು ನೀಟಾಗಿ ಅರ್ಥ ಆಗುತ್ತೆ. ಈಗ ನೋಡಿ, ಎಲ್ಲವೂ ಭಗವಂತನಿಂದಾನೇ ಆಗ್ತಾ ಇರೋದು, ಆದರೆ ಭಗವಂತ ಏನೂ ಮಾಡೋದಿಲ್ಲ. ನಾವೆಲ್ಲ ಅವನಲ್ಲೇ ಸ್ಥಿತವಾಗಿದ್ದೀವಿ, ಆದರೆ ಅವನು ನಮ್ಮಲ್ಲಿ ಸ್ಥಿತವಾಗಿಲ್ಲ, ನಾವು ಅವರಲ್ಲಿ ಸ್ಥಿತವಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಏನು, ಭಗವಂತನಲ್ಲಿ ನಾವು ಒಂದೂ ಹೌದು ಭಿನ್ನವೂ ಹೌದು. ಅಂದರೆ ಭಗವಂತ ನಮ್ಮಿಂದ ಒಂದೂ ಆಗಿದ್ದಾನೆ, ಭಿನ್ನ ಕೂಡ ಆಗಿದ್ದಾನೆ. ನಾನು ಎಲ್ಲದರಲ್ಲಿ ಸ್ಥಿತವಾಗಿಲ್ಲ ಮತ್ತು ಅದು ಕೂಡ ನನ್ನಲ್ಲಿ ಸ್ಥಿತವಾಗಿಲ್ಲ. ಆದರೆ ನನ್ನ ಯೋಗ ಶಕ್ತಿ ಎಷ್ಟು ಪವರ್ಫುಲ್ ಆಗಿದೆ ಅಂತಂದರೆ, ಈ ಇಡೀ ಜೀವಿಗಳ ಧಾರಣೆ ಮಾಡೋನು, ಪೋಷಣೆ ಮಾಡುವಂಥವನು, ಅವರನ್ನು ಉತ್ಪತ್ತಿ ಮಾಡುವಂಥವನು ಎಲ್ಲವೂ ಕೂಡ ನಾನೇ ಅಂತ ಹೇಳ್ತಾನೆ. ಅದನ್ನೆಲ್ಲ ನಾನೇ ಮಾಡಿದ್ರೂ ನಾನೇನು ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಇದು ಭೇದ ಅಭೇದ ತತ್ವ ಅಂತ ಹೇಳ್ತಾರಲ್ಲ, ಭೇದವೂ ಹೌದು ಅಭೇದವೂ ಹೌದು ಅಂತ ಆ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಚಿಕ್ಕ ಎಕ್ಸಾಂಪಲು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಅದನ್ನು ಯೋಚನೆ ಮಾಡ್ತೀನಿ. ಅದು ನಿಮಗೆ ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೋ ಏನೋ. ಈಗ ಒಬ್ಬ ತಂದೆಯಿಂದ ಮಗ ಹುಟ್ಟಿರ್ತಾನೆ, ಅವ್ರ ಮಗ ಅಂತ ಹೇಳ್ಕೊಳ್ತಾನೆ, ಅಂದರೆ ಅವರದೇ ಒಂದು ಅಂಶ ಆಗಿರ್ತಾನೆ ಅವನು. ಆದರೆ ಅವನೇ ತಂದೆ ಆಗೋದಕ್ಕೆ ಸಾಧ್ಯನಾ? ಅಲ್ಲ. ತಂದೆಯಿಂದ ಬೇರೆನೂ ಹೌದು, ಒಂದೂ ಹೌದು. ಯಾಕೆಂದರೆ ಆ ತಂದೆಯದೇ ಒಂದು ಅಂಶ ಆಗಿರೋದ್ರಿಂದ, ಅವನದೇ ಒಂದು ಅಂಶದಿಂದ ಅವನು ಹುಟ್ಟಿರೋದ್ರಿಂದ ಅವನು ಆ ತಂದೆಗೆ ಸೇರಿರೋನೆ. ಆದರೆ ಆ ತಂದೆಯಿಂದ ಬಂದಿದ್ರೂ ಕೂಡ ಅವನು ಸಪ್ರೇಟ್ ಆಗಿರುವಂಥ ಜೀವಿ ಅಲ್ವಾ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ನಾನು ಅರ್ಥ ಮಾಡ್ಕೊಂಡಿರೋ ರೀತಿ. ನಿಜವಾಗ್ಲೂ ಇದನ್ನು ಸ್ವಲ್ಪ ಗಮನ ಇಟ್ಟು ನಾವು ತಿಳ್ಕೊಬೇಕಾಗತ್ತೆ. ಸೊ ಭಗವದ್ಗೀತೆಯನ್ನು ದಯವಿಟ್ಟು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅದರಿಂದ ನಮ್ಮಲ್ಲಿ ಎಷ್ಟೋ ಚೇಂಜಸ್ ಆಗುತ್ತೆ. ನಾವು ಯೋಚನೆ ಮಾಡುವಂಥ ರೀತಿ, ನಾವು ನೋಡುವಂಥ ರೀತಿ, ನಾವು ಮಾತಾಡುವಂಥ ರೀತಿ ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗಾದರೂ ನಮ್ಮಲ್ಲಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಯಾಕೆ ಅಂದರೆ ಭಗವಂತ ಅದರಲ್ಲಿ ಒಬ್ಬ ಮನುಷ್ಯ ಆಗಿರುವಂಥವನು ಏನೆಲ್ಲ ಮಾಡಬೇಕು ಅಥವಾ ನಾವು ಯಾರು ಏನು ಅನ್ನೋದ್ರ ಬಗ್ಗೆ ತುಂಬ ಡೀಟೇಲಾಗಿ ಹೇಳಿದ್ದಾನೆ ನೋಡಿ. ಅದಕ್ಕೆ ಇಲ್ಲಿ ಇದನ್ನು ಗುಹ್ಯವಾಗಿರುವಂಥ ವಿಚಾರ ಅಂತ ಹೇಳಿದ್ದಾನೆ. ಇದನ್ನು ಸಪ್ರೇಟಾಗಿ ನೀವು ತಗೊಂಡು ಅಥವಾ ಈ ವಿಚಾರದ ಬಗ್ಗೆ ಆ ಚಾಪ್ಟ್ರಲ್ಲಿ ಏನು ಹೇಳಿದಾರೋ ಆ ಭಗವದ್ಗೀತೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದಿರುತ್ತಲ್ಲ, ಅದನ್ನಾದರೂ ಕೇಳಬೇಕು. ಅದನ್ನು ಕೇಳ್ತಾ ಇದ್ದಾಗ ಪದೇ ಪದೇ ನಮಗೆ ಒಂದೊಂದು ಸಮಯಕ್ಕೂ ಕೂಡ ಒಂದೊಂದು ಅರ್ಥ ಆಗ್ತಾ ಹೋಗುತ್ತೆ. ಆಗ ನಮಗದು ಕ್ಲಿಯರ್ ಆಗುತ್ತೆ. ಆಯಿತಾ? ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.